ಇನ್ನು ಹೈಕೋರ್ಟ್ಗೆ ಕೆಎಸ್ಸಿಎ ಆಡಳಿತ ಮಂಡಳಿಯಿಂದಲೂ ಕೂಡ ಒಂದು ಅರ್ಜಿ ಸಲ್ಲಿಕೆ ಆಗಿದೆ. ಈಗೇನು ಎಫ್ಐಆರ್ ಆಗಿದೆಯಲ್ಲ, ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತ ಅರ್ಜಿ ಸಲ್ಲಿಕೆ ಆಗಿರೋದು. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಶಂಕರ್, ಖಜಾಂಚಿ ಇಎಸ್ ಜೈರಾಮ್ ಹೈಕೋರ್ಟ್ ಮೆಟ್ಟಲೇರಿದ್ದಾರೆ, ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇವತ್ತೇ ತುರ್ತಾಗಿ ವಿಚಾರಣೆ ನಡೆಸಿ ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನು ಮಧ್ಯಾಹ್ನ ಕೆಎಸ್ಸಿಎ ಆಡಳಿತ ಮಂಡಳಿ ಅರ್ಜಿ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಈ ವಿಚಾರಣೆಯನ್ನು ನಡೆಯುತ್ತೆ. ಸಂದೇಶ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಸಂದೇಶ್, ಎಲಿಮಿನೇಷನ್ ಆಫ್ ಡಿಸ್ರಪ್ಟರ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಮಾತಿದೆ. ಅಂದರೆ ನಮಗೆ ಮುಂದಕ್ಕೆ ಯಾರು ಸಮಸ್ಯೆ ತಂತಾರೋ ಅವರನ್ನೇ ಮುಗಿಸ್ಬಿಟ್ರೆ, ಇದು ಆ ಥರದ್ದಾಗಿತ್ತು ಅಂತ ಅನಿಸುತ್ತೆ ಕೆಎಸ್ಸಿಎದು. ಆದರೆ ಈಗ ಹೈಕೋರ್ಟ್ ಮೆಟ್ಟಲೇರಿದ್ದಾರೆ, ಅಲ್ಲಿ ಏನಾಗ್ಬೋದು? ಸಂದೇಶ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಕೆಎಸ್ಸಿಎಯಿಂದಲೂ ಕೂಡ ಹೈಕೋರ್ಟ್ ಮೆಟ್ಟಲೇರಲಾಗಿದೆ. ಹೈಕೋರ್ಟ್ನಲ್ಲಿ ಏನಾಗಬಹುದು ಅಂತ, ಅಂದರೆ ಈಗಾಗಲೇ ಅವರು ತಲೆಮರೆಸ್ಕೊಂಡಿದ್ದಾರೆ, ಅವ್ರನ್ನ ಹುಡುಕಾಟ ಆಗ್ತಾ ಇದೆ. ಇದರ ಮಧ್ಯೆ ಈಗ ಅರ್ಜಿ ಸಲ್ಲಿಕೆ ಆಗಿರೋದು. ವಾಸುದೇವ್, ಈಗ ಸದ್ಯ ಹೈಕೋರ್ಟ್ಗೆ ಕೆಎಸ್ಸಿಎ ಆಡಳಿತ ಮಂಡಳಿ ಮೆಟ್ಟಲೇರುವಂತದ್ದು. ಅಂದ್ರೆ ಹೈಕೋರ್ಟ್ಗೆ ಈಗ ರಿಟ್ ಅರ್ಜಿಯನ್ನ ಕೆಎಸ್ಸಿಎ ಆಡಳಿತ ಮಂಡಳಿ ಸಲ್ಲಿಕೆಯನ್ನ ಮಾಡಿದೆ. ಅದರಲ್ಲೂ ಕೂಡ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್ ಹಾಗೆ ಖಜಾಂಚಿ ಇಎಸ್ ಜೈರಾಮ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಎಫ್ಐಆರ್ ಕ್ವಾಶ್ಗೆ ಈ ಒಂದು ಅರ್ಜಿಯನ್ನ, ಅಂದ್ರೆ ಪದಾಧಿಕಾರಿಗಳು ಈ ಒಂದು ಅರ್ಜಿಯನ್ನ ಸಲ್ಲಿಸಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ರಿಟ್ ಅರ್ಜಿಯಲ್ಲಿ ಪ್ರಮುಖವಾಗಿರುವಂತದ್ದು ನಮ್ಮ ಬಂಧನ ಭೀತಿಯಿಂದ ಹೈಕೋರ್ಟ್ ಮೊರೆ ಹೋಗಿದ್ದೇವೆ ಅನ್ನೋದು ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಆ ರಿಟ್ ಅರ್ಜಿಯಲ್ಲಿ ಸ್ಪೆಸಿಫಿಕ್ ಆಗಿ ಸರ್ಕಾರದ ವೈಫಲ್ಯಗಳೇನು, ಅಂದ್ರೆ ನಮ್ಮದು ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ, ಬಂದೋಬಸ್ತ್ ಆಗಿರ್ಬೋದು ಅಥವಾ ಈ ಒಂದು ಕ್ರೌಡ್ ನಿರ್ವಹಣೆ, ಅಂದ್ರೆ ಅಲ್ಲಿದ್ದಂತ ಜನರ ನಿರ್ವಹಣೆ ಆಗಿರ್ಬೋದು, ಅದ್ಯಾವುದು ಕೂಡ ನಮ್ಮ ಕೆಲಸವಲ್ಲ. ಆ ಕೆಲಸವನ್ನ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು ಅಂತೇಳಿ ಸರ್ಕಾರದ ಮೇಲೂ ಕೂಡ ಆರೋಪಗಳನ್ನ ಮಾಡಿ ಆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗ ಬಂಧನ ಭೀತಿ ಇರೋದ್ರಿಂದ ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೈಕೋರ್ಟ್ ಮೊರೆಯನ್ನ ಕೆಎಸ್ಸಿಎ ಪದಾಧಿಕಾರಿಗಳು ಹೋಗಿದ್ದಾರೆ. ಹಾಗಾಗಿ ಈಗ ಸದ್ಯ ಇವತ್ತು ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಅಂದ್ರೆ ಇವತ್ತು ಮಧ್ಯಾಹ್ನ ಈ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆಗಳಿವೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಯೂಶಲಿ ಈ ರೀತಿಯ ಕೇಸ್ ಅಂದ್ರೆ ಕ್ವಾಶ್ಗೆ ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಬಲವಂತವಾಗಿ ಕ್ರಮ ತೆಗೆದುಕೊಳ್ಬೇಡಿ ಅಂತ ಹೇಳಿ ಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನ ನೀಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ಇಲ್ಲಿ 11 ಜನ ಮೃತಪಟ್ಟಿದ್ದಾರೆ. ದೊಡ್ಡದೊಂದು ಡಿಸಾಸ್ಟರ್ ಆಗಿದೆ, ಅಂದ್ರೆ ದುರಂತ ನಡೆದಿರೋದ್ರಿಂದ ಕೋರ್ಟ್ ಇದನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ವಿಚಾರ. ಅಂದ್ರೆ ಯೂಶಲಿ ಬೇರೆ ಪ್ರಕರಣಗಳಲ್ಲಾದ್ರೆ ಈ ರೀತಿ ಹೋದಂತ ಸಂದರ್ಭದಲ್ಲಿ ಮಧ್ಯಂತರ ಆದೇಶವನ್ನಾದ್ರೂ ನೀಡಬಹುದು, ಅಂದ್ರೆ ಬಲವಂತದ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಡಿ ಅಂತೇಳಿ. ಯಾಕಂದ್ರೆ ಇವೆಲ್ಲವೂ ಕೂಡ ಬೈಲಬಲ್ ಸೆಕ್ಷನ್ಸ್ ಗಳಾಗಿರೋದ್ರಿಂದ ಇಲ್ಲಿ ಆ ಒಂದು ನಿರ್ಣಯವನ್ನ ನೀಡುವಂತ ಚಾನ್ಸಸ್ ಗಳು ಕೂಡ ಇರ್ತವೆ. ಆದ್ರೆ ಇದು ಡಿಸಾಸ್ಟರ್ ಆಗಿರೋದ್ರಿಂದ ಇದರ ಒಂದು ಇಂಪ್ಯಾಕ್ಟ್ ಅನ್ನ, ಜೊತೆಗೆ ಅಲ್ಲಿ 11 ಮಂದಿ ಸಾವನ್ನಪ್ಪಿರೋದ್ರಿಂದ ಇದನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಜೊತೆಗೆ ಇಲ್ಲಿ ಅರ್ಜಿದಾರರ ಪರ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ಏನ್ ವಾದವನ್ನ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ವಿಚಾರ. ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಈ ಒಂದು ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ವಾದ ಮಾಡ್ತಾರೆ ಅದರ ಆಧಾರದ ಮೇಲೆ, ಜೊತೆಗೆ ನ್ಯಾಯಮೂರ್ತಿಗಳು ಈ ಒಂದು ಗಂಭೀರತೆಯನ್ನ ಅರಿತು ಅಲ್ಲಿ ಅದರ ಆಧಾರದ ಮೇಲೆ ನಿರ್ಣಯವನ್ನ ಕೊಡ್ತಾರ. ಕಂಪ್ಲೀಟ್ಲಿ ಇದು ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗಿರೋದ್ರಿಂದ ಏನ್ ನಿರ್ಣಯ ಬರುತ್ತೆ ಅಥವಾ ಏನ್ ಆದೇಶ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.